ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಮೈ ವ್ಲಾಗ್. ಇವತ್ತು ನನ್ನ ಈ ಒಂದು ವ್ಲಾಗ್ನಲ್ಲಿ ನಮ್ಮ ಏರಿಯಾದಲ್ಲಿ ನಡೆದಂತಹ ರಂಗೋಲೆ ಸ್ಪರ್ಧೆ ಮತ್ತು ಗಣೇಶ ವಿಸರ್ಜನಾ ಕಾರ್ಯಕ್ರಮದ ಬಗ್ಗೆ ನಿಮಗೆ ತೋರಿಸ್ತಾ ಇದ್ದೀನಿ. ರಂಗೋಲೆ ಕಾರ್ಯಕ್ರಮ ಮುಗಿದ ನಂತರ ಯಾರು ತುಂಬ ಚೆನ್ನಾಗಿ ರಂಗೋಲೆ ಬಿಟ್ಟಿದ್ರು ಅವ್ರಿಗೆ ಬಹುಮಾನವನ್ನು ಕೂಡ ಕೊಟ್ಟರು. ಅದಾದ ನಂತರ ಪ್ರಸಾದ ವಿತರಣೆ ಕಾರ್ಯಕ್ರಮ ಸಹ ಇತ್ತು. ಪ್ರಸಾದ ವಿತರಣೆ ಕಾರ್ಯಕ್ರಮ ನಡೆದ ನಂತರ ಮಹಾಮಂಗಳಾರತಿಯ ನಂತರ ಗಣೇಶ ವಿಸರ್ಜನೆ ಕಾರ್ಯಕ್ರಮವನ್ನು ಮಾಡಿದ್ರು. ಗಣೇಶನಿಗೆ ದೊಡ್ಡ ಕಿವಿ ಏನಕ್ಕಿದೆ ಅಂತ, ಏನನ್ನು ರಿಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ, ನಾವು ಜ್ಞಾನವನ್ನು ಅತಿ ಹೆಚ್ಚಾಗಿ ಪಡ್ಕೋಬೇಕು ಅಂತೇಳಿ, ಅಂದರೆ ಕೇಳಿಸ್ಕೊಳ್ತಕ್ಕಂಥ ಗುಣ ನಮ್ಮಲ್ಲಿ ಇರಬೇಕು, ಹೆಚ್ಚು ಹೆಚ್ಚು ಕೇಳಿಸ್ಕೊಂಡು ಜ್ಞಾನವನ್ನು ಪಡ್ಕೋಬೇಕು ಅಂತೇಳಿ. ಸಣ್ಣದಾದಂಥ ಬಾಯಿ ಇರೋದು, ಕಡಿಮೆ ಮಾತನಾಡಬೇಕು, ಹೆಚ್ಚು ಜ್ಞಾನವನ್ನು ಪಡ್ಕೋಬೇಕು ಅಂತೇಳಿ. ಹಾಗೆಯೇ 4 ಚತುರ್ಭುಜಗಳನ್ನು ಹೊಂದಿರತಕ್ಕಂಥದ್ದು, 4 ದಿಕ್ಕುಗಳನ್ನು ತೋರಿಸುತ್ತೆ ಅಂತಲೂ ಸಹ ಹೇಳ್ತಾರೆ. ಹಾಗೆಯೇ ಧರ್ಮ, ಕರ್ಮ, ಕಾಮ, ಮೋಕ್ಷಗಳನ್ನು ಪ್ರೆಸೆಂಟ್ ಮಾಡುತ್ತೆ ಅಂತಲೂ ಸಹ ಹೇಳ್ತಾರೆ. ಹಾಗೆ ದೊಡ್ಡ ಹೊಟ್ಟೆ ಇರ್ತಕ್ಕಂಥದ್ದು ಇಡೀ ಭೂಮಂಡಲವನ್ನು ರಿಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳ್ತಾರೆ. ಹಾಗೆ ಭೂಮಂಡಲದ ಒಂದು ಕಲರ್ ಬಂದೇಳಿ ರೆಡ್ ಅಂತ ಇರೋದ್ರಿಂದ ನಮಗೆ ಗಣೇಶನಿಗೆ ಕೆಂಪು ಪುಷ್ಪಗಳಿಂದನೇ ಪೂಜೆ ಮಾಡಿದ್ರೆ ಶ್ರೇಷ್ಠ ಅಂತ ಹೇಳ್ತಾರೆ. ಹಾಗೆಯೇ ಗಣೇಶ ವಿಸರ್ಜನೆ ಮಾಡ್ತಕ್ಕಂಥದ್ದು, ನಾವು ಭೂಮಿ ಮೇಲೆ ಹುಟ್ಟಿದ ನಂತರ ಎಷ್ಟೇ ಇದ್ದರೂ ಏನೇ ಇದ್ರೂ ಅದು ನಂತರ ಕೊನೆಗೆ ಪರಿಸರದಲ್ಲಿ ವಿಲೀನ ಆಗಲೇಬೇಕು ಅಂತ ತಿಳಿಸೋದಕ್ಕೋಸ್ಕರ ಗಣೇಶ ವಿಸರ್ಜನೆಯನ್ನು ಮಾಡ್ತಾರೆ. ಸೊ ಇಷ್ಟೆಲ್ಲವನ್ನು ನಮ್ಮ ಹಿರಿಯರು ನಡೆಸ್ಕೊಂಡು ಬಂದಿದ್ದಾರೆ. ಹಾಗೆ ಮುಂದೆ ನಾವು ನಡೆಸ್ಕೊಂಡು ಹೋಗೋಣ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತೇಳಿದ್ರೆ, ಇದರಿಂದ ಏನಾದರೂ ತಿಳ್ಕೊಂಡೆ ಅಂತ ಅನಿಸಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲರಿಗೂ ಒಳ್ಳೆಯದಾಗಲಿ. ಬಾಯ್ ಬಾಯ್.